ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸಿಮ್ ಬಗ್ಗೆ ಕೆಲವು ದಿನಗಳಿಂದ ನಾನು ವಿಡಿಯೋ ಮಾಡಿದ್ದೆ. ಸೊ ನನ್ನ ಸಿಮ್ಮಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೀವು ಕೂಡ ಜಾಯ್ನ್ ಆಗಬೇಕು ಅಂತ ನನಗೆ ಡೀಟೇಲ್ಸ್ನ ಕಳಿಸಿ, ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಎಲ್ಲನೂ ಕೂಡ ಕಳಿಸ್ಕೊಟ್ಟಿದ್ದೀನಿ. ಬಟ್ ಅವರು ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಗೊತ್ತಿರೋದೆ, ಕನ್ನಡ ಲ್ಯಾಂಗ್ವೇಜ್ನ ಆ ಒಂದು ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ, ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಆ ಒಂದು ಅಪ್ಲಿಕೇಶನ್ನ. ಸೊ ಅದರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಕಣ್ರಪ್ಪ. ಸಿಮ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಆಸಕ್ತಿಯಿಂದ ವೆಯ್ಟ್ನ ಮಾಡ್ತಾ ಇದ್ದೀರಾ, ಸೊ ನಿಮ್ಗಳಿಗೆಲ್ಲ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಆ ಒಂದು ಅಪ್ಲಿಕೇಶನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಪ್ಡೇಟ್ ಆಗಬೇಕು. ಅಲ್ಲಿ ತನಕ ಅವರು ಕನ್ನಡ ಇನ್ಫ್ಲೂಯೆನ್ಸರ್ಗೆ ಪ್ರಾಡಕ್ಟ್ನ ಕಳಿಸಲ್ವಂತೆ. ಸೊ ನನಗೂ ಕೂಡ ಅಷ್ಟೇ 12 ಪ್ರಾಡಕ್ಟ್ ಕಳಿಸಿದ್ರು. ಸೊ ಅದಾದಮೇಲೆ ನಿಲ್ಲಿಸಿದ್ದಾರೆ. ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಯಾಕೆಂತಂದರೆ ಒಂದು ಅದರಲ್ಲಿ ಆ ಒಂದು ಅಪ್ಲಿಕೇಶನಲ್ಲಿ ಲ್ಯಾಂಗ್ವೇಜ್ನ ಆ್ಯಡ್ ಮಾಡ್ತಾರಂತ, ಅವರು ಕನ್ನಡ ಲ್ಯಾಂಗ್ವೇಜ್ನ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆಯಂತೆ. ಅದು ಆ್ಯಡ್ ಮಾಡಿದ ತಕ್ಷಣ ನಮಗೂ ಕೂಡ ಪ್ರಾಡಕ್ಟ್ನ ಕಳಿಸ್ತಾರೆ, ಜೊತೆಗೆ ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ ಕನ್ನಡ ಯೂಟ್ಯೂಬರ್ಸ್ನ. ಓಕೆನಾ? ಎಷ್ಟು ತಿಂಗಳಾಗ್ಬೋದು ಅಂತಲೂ ಕೂಡ ಒಂದು ಅಂದಾಜು ಹೇಳಿದರೆ, ಒಂದು ತಿಂಗಳು ಅಥವಾ 2 ತಿಂಗಳು ವೆಯ್ಟ್ ಮಾಡಬೇಕಂತ ನಾವುಗಳೆಲ್ಲ. ಓಕೆನಾ? ಸೊ ತುಂಬ ಜನ ನನಗೆ ಮೆಸೇಜ್ನ ಮಾಡ್ತಾಯಿದ್ರಿ, ಬರೋ ಸಿಮ್ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಅಂತ. ಅಫ್ಕೋರ್ಸ್ ಯಾವುದೇ ಒಂದು ಸಿಮ್ ಇನ್ಫ್ಲೂಯೆನ್ಸರ್ಸ್ ಯಾರೆಲ್ಲ ಇದ್ದಾರೆ, ಯಾರಿಗೂ ಕೂಡ ಪ್ರಾಡಕ್ಟ್ನ ಸದ್ಯಕ್ಕೆ ಕೊಡ್ತಾ ಇಲ್ಲ. 1 ರಿಂದ 2 ಮಂತು ವೆಯ್ಟ್ ಮಾಡೋದಕ್ಕೆ ಕೇಳಿದ್ದಾರೆ. ಯಾಕೆಂತಂದರೆ ಅಪ್ಲಿಕೇಶನ್ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಸದ್ಯದಲ್ಲೇ ಒಂದು 2-3 ಲ್ಯಾಂಗ್ವೇಜ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ನಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಒಂದೇ ಬಾಕಿ ಇರೋದು. ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಆಗುತ್ತಂತೆ. ಅದಾದ ತಕ್ಷಣ ನಿಮ್ಮನ್ನು ಕೂಡ ಸೆಲೆಕ್ಟ್ನ ಮಾಡ್ಕೊಳ್ತಾರೆ ಇನ್ಫ್ಲೂಯೆನ್ಸರ್ ಆಗಿ. ಸೊ ಅವಾಗ ನೀವು ಕೂಡ ವೀಡಿಯೋಸ್ಗಳನ್ನ ಮಾಡ್ಬೋದು. ಯಾರು ಕೂಡ ಎದುರುಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಪ್ಪ ಏನೋ ರೆಸ್ಪಾನ್ಸಿಬಲ್ ಇಲ್ಲ ಅಂತ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡಿ. ಇದಿಲ್ಲ ಅಂದರೆ ಇನ್ನೊಂದು ಅಲ್ವಾ, ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾರೆ ಯೂಟ್ಯೂಬಲ್ಲಿ. ಆಮೇಲೆ ತುಂಬ ಜನ ನನ್ನ ID ಕೇಳ್ತಾ ಇದ್ರಿ, ಬ್ರೋ ನಿಮ್ಮ ID ಹೇಳಿ ಸಿಮ್ದು ಅಂತ. ಇನ್ನೂ ಅವ್ರ ID ನಮಗೆ ಮೆನ್ಷನ್ ಮಾಡಿ ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಸಿಮ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಆಸಕ್ತಿಯಿಂದ ವೆಯ್ಟ್ನ ಮಾಡ್ತಾ ಇದ್ದೀರಾ, 1 ತಿಂಗಳು ಅಥವಾ 2 ತಿಂಗಳು ವೆಯ್ಟ್ ಮಾಡಿ. ಆ ಸಿಮ್ಮಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಂದ ತಕ್ಷಣ ನಿಮ್ಮನ್ನು ಕೂಡ ಸೆಲೆಕ್ಟ್ನ ಮಾಡ್ಕೊಳ್ತಾರಂತೆ. ಇದು ಸಿಮ್ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿ. ಇದನ್ನು ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದೆ. ಯಾಕೆಂತಂದರೆ ತುಂಬ ಜನ ನನಗೆ ಮೆಸೇಜ್ನ ಮಾಡ್ತಾ ಇದ್ರಿ, ಬ್ರೋ ಸಿಮ್ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಅಂತ. ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.